ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬಹಳ ದಿನ ಆಗಿತ್ತು ನಾನು ವ್ಲಾಗ್ ಮಾಡಿ, ಯಾಕಂದರೆ ನನ್ನ ಹೆಲ್ತ್ ಕಂಡೀಷನ್ ಸರಿ ಇರಲಿಲ್ಲ. ನೆಗಡಿ, ಶೀತ, ಕೆಮ್ಮು ಎಲ್ಲ ಬ್ಯಾಕ್ ಟು ಬ್ಯಾಕ್ ಒಂದೇ ಸತಿ ಬಂದುಬಿಟ್ಟಿತ್ತು. ಅದರಿಂದ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಎನಿವೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗು ಗಣಪತಿ ವಿಸರ್ಜನೆ ವ್ಲಾಗ್ ಆಗಿರುತ್ತೆ. ಈಗ ಆಲ್ರೆಡಿ ನಾನು ಗಣಪತಿ ಕೂರಿಸಿದ ವ್ಲಾಗ್ ಆ್ಯಡ್ ಮಾಡಿದ್ದೀನಿ. ಸೊ ನನ್ನ ಹಸ್ಬೆಂಡ್ ಮನೇಲಿ 11 ಡೇಸ್ ಗಣಪತಿ ಕೂರಿಸ್ತಾರೆ. ಸೊ ಬಿಡೋ ಟೈಮಲ್ಲಿ ನಾವು ಬ್ಯಾಂಗ್ಳೂರಿಂದ ಶಿವಮೊಗ್ಗಕ್ಕೆ ಹೋಗಿದ್ವಿ. ಸೊ ಜೊತೆಗೆ ಶಿವಮೊಗ್ಗದ ಫೇಮಸ್ APMC ಗಣಪತಿ ಕೂರಿಸಿದ್ರು, ಅಲ್ಲೂ ಕೂಡ ಹೋಗಿ ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಈ ಕಾನ್ಸೆಪ್ಟ್ ಏನು ಅಂದರೆ, ನೀವು ನೋಡ್ಬೋದು ಬಾಲ್ ಮತ್ತು ಶಟಲ್ ಕಾಕ್ ಅದನ್ನೆಲ್ಲ ಸೇರಿ, ಬ್ಯಾಟ್ಸ್ ಮತ್ತು ಕ್ಯಾರಮ್ ಬೋರ್ಡ್, ಈ ಥರ ಲೂಡೋ ಎಲ್ಲ ಸೇರಿ ಡೆಕೋರೇಟ್ ಮಾಡಿದ್ದಾರೆ. ಆ್ಯಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ, ಇಲ್ಲಿ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಇದನ್ನು ಸ್ಕೂಲ್ಗೆ ದಾನ ಮಾಡೋ ಅಂಥ ಒಂದು ಕಾನ್ಸೆಪ್ಟು. ನನಗಂತೂ ಅದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಗಣಪತಿನೂ ಕೂಡ ಅಷ್ಟೇ ಕಲರ್ಫುಲ್ಲಾಗಿ ಕೂರಿಸಿದ್ರು. ಹೋಗಿ ನೋಡ್ಕೊಂಡು ಬನ್ನಿ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಗಣಪತಿ ಹಿಂದೆ ಬಾಲ್ಸ್ ಮತ್ತು ಕಾಕ್ಸ್, ಸ್ಮೈಲಿ ಬಾಲ್ಸ್, ಸ್ಪಾಂಜ್ ಬಾಲ್ಸ್, ಈ ಥರ ಮಕ್ಳಿಗೆ ಯೂಸ್ ಆಗೋವಂಥ ABCD ಬೋರ್ಡ್ ಮತ್ತು ಯೋಗ ಮ್ಯಾಟ್ಸ್ ಅದನ್ನೆಲ್ಲ ಸೇರಿ ಡೆಕೋರೇಟ್ ಮಾಡಿದ್ದಾರೆ. ₹100 ಒಂದು ಲಕ್ಷ ದಿನಾಂಕ 9 ತಾರೀಕಿಗೆ ತುಮಕೂರೆಲ್ಲ ಮುಂದೆ ಹೋಗಿ ಎಲ್ಲ ವೇದಿಕೆ ಹತ್ರ ಹೋಗ್ಬೇಕು. ಹಾಂ, 1 ಮಿನಿಟ್ ಆಗ್ಬೋದು. ಅದು ಮುಗಿಸ್ಕೊಂಡು ನಾವು ನೆಕ್ಸ್ಟು ನ್ಯೂ ಮಂಡ್ಲಿ ತೀರ್ಥಹಳ್ಳಿ ರೋಡ್ಗೆ ಹೋಗಿದ್ವಿ. ಸೊ ಇಲ್ಲಿ ವರ್ಷ ಈ ರೀತಿ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಸೆಟ್ ಹಾಕಿರ್ತಾರೆ. ಆ್ಯಂಡ್ ಈ ವರ್ಷ ಮಹಾಭಾರತದ ಯುದ್ಧದ ಸನ್ನಿವೇಶನ ಇಟ್ಕೊಂಡು ಒಂದು ಸೆಟ್ ಹಾಕಿದ್ರು. ತುಂಬಾ ಡಿಫ್ರೆಂಟ್ ಆಗಿತ್ತು. ನಾಶವಾದರೂ ನೀನು ಮಾಡಿರುವುದಾದರೂ ಏನು? ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಪ್ರಯತ್ನ ನಿರಂತರವಾಗಿರಲಿ. ಒಂದು ವೇಳೆ ಮನುಷ್ಯ ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಗಾಂಧಿ ಬಜಾರ್ ಹತ್ರ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ್ಯಕ್ಚುಲಿ ನೈಟ್ 12 o'clock ಅರೌಂಡ್ ಆಗಿತ್ತು. ಅಷ್ಟು ಲೇಟ್ ಆದ್ರೂ ಎಷ್ಟು ಜನ ಸೇರಿಕೊಂಡು ನೋಡ್ತಿದ್ರು. ಸೊ ವರ್ಷ ಇಲ್ಲಿ ಗಾಂಧಿ ಬಜಾರ್ ಹತ್ರ ಈ ರೀತಿ ಸೆಟ್ ಆಗ್ತಾರೆ. ಸೊ ಇಲ್ಲಿ ನೋಡ್ಬೋದು, ಪರಶುರಾಮ್ ಅವರ ಒಂದು ಸ್ಟ್ಯಾಚು ಮಾಡಿದ್ದಾರೆ. ಜನರೆಲ್ಲ ಹೇಗೆ ದಸರಾ ಬಂತು ಅಂದರೆ ಮೈಸೂರಿಗೆ ಹೋಗೋದಕ್ಕೆ ಕಾಯ್ತಿರ್ತಾರೋ, ಹಾಗೇನೆ ಗಣಪತಿ ಹಬ್ಬ ಬಂತು ಅಂದರೆ ಶಿವಮೊಗ್ಗದಲ್ಲಿ ತುಂಬಾ ಗ್ರ್ಯಾಂಡಾಗಿ ನೀವು ನೋಡ್ಬೋದು. ಆಲ್ಮೋಸ್ಟ್ ದಸರಾ ವೈಬ್ಸೇ ಕೊಡ್ತಿದೆ ಆ ಲೈಟಿಂಗ್ಸ್ ಎಲ್ಲ. ವರ್ಷ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಇಲ್ಲಿ ಗಾಂಧಿ ಬಜಾರ್ ಹತ್ರ ಈ ರೀತಿ ಡೆಕೋರೇಟ್ ಮಾಡ್ತಾರೆ. ಆ್ಯಂಡ್ ಈ ವರ್ಷ ಸಮುದ್ರ ಮಂಥನ ಕಾನ್ಸೆಪ್ಟಲ್ಲಿ ಸೆಟ್ ಹಾಕಿದ್ದಾರೆ. ಆ್ಯಂಡ್ ಲಾಸ್ಟ್ ಇಯರ್ ಅಯೋಧ್ಯ ಕಾನ್ಸೆಪ್ಟಲ್ಲಿ ಇತ್ತು. ಅಲ್ಲಿಂದ ಹೊರಟು ಇನ್ನೇನು ದೇವರಿದ್ದರಿಂದ ಅದರಿಂದ ತುರುಗಿ ಉಂಟಾಗಿ ಐರಾವತ ಆ ಮಾಲಿನ್ಯ ತುಂಬಾ ದೂರಕ್ಕೆ ಬಿಸಾಡಿ ಬಿಟ್ಟು ಅದನ್ನ ಕಂಡು ಇಂದ್ರದೇವ ಮತ್ತಿತರ ದೇವಾನು ದೇವತೆಗಳು
ದೇವತೆಗಳು ಬ್ರಹ್ಮನ ಹತ್ತಿರ ಹೋಗಿ ನಡೆದ ವಿಷಯ ತಿಳಿಸಿ ನಮ್ಮನ್ನು ಕಾಪಾಡಿ ಅಂತ ಕೇಳ್ಕೊಳ್ತಾರೆ. ಆಗ ಬ್ರಹ್ಮದೇವ ನಿನಗೆ ಸಹಾಯ ಮಾಡಲು ವಾಸುಕಿನಾಗನ ಹತ್ತಿರ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಇದಕ್ಕೆ ಒಪ್ಪಿ ವಾಸುಕಿನಾಗ ಅಷ್ಟು ಬೃಹತ್ ಪರ್ವತಕ್ಕೆ ಹಗ್ಗವಾಗಿ ಸುತ್ತಕೊಳ್ಳುತ್ತೆ. ನಂತರ ಸಮುದ್ರ ಮಂಥನವನ್ನ ಶುರು ಮಾಡ್ತಾರೆ. ಹೀಗೆ ರಭಸವಾಗಿ ಸಾಕಷ್ಟು ಜನ ದೇವಾನು ದೇವತೆಗಳು ರಕ್ಕಸರು ಮಂದಾರ ಪರ್ವತವನ್ನ ಎಳೆಯುವಾಗ ಆ ಪರ್ವತ ತುಂಬಾ ಭಾರವಾಗಿದ್ದರಿಂದ ಇದ್ದಕ್ಕಿದ್ದಂತೆ ಮೆಲ್ಲಗೆ ಅದರಿಂದ ಕೆಳಗಡೆ ಹೋಗದೇ ಇರಾಗೆ ಓಂ ವಿಘ್ನೇಶ್ವರಾಯ ನಮಃ. ಓಂ ವಿಘ್ನೇಶ್ವರಾಯ ನಮಃ. ಓಂ ವಿಘ್ನೇಶ್ವರಾಯ ನಮಃ. ಇದು 11ನೇ ದಿನ ಅಂದರೆ ಗಣಪತಿ ವಿಸರ್ಜನೆ ದಿನ. ಸೊ 11ನೇ ದಿನ ವಿಸರ್ಜನೆಗೂ ಮುಂಚೆ ಒಂದೊಂದು ಪೂಜೆ ಮಾಡಿ ಆ್ಯಂಡ್ ಬುತ್ತಿ ಎಲ್ಲ ಕಟ್ಬಿಟ್ಟು ಕಳಿಸೋವಂಥ ಒಂದು ಪ್ರೊಸೀಜರ್ ಇದೆ. ಗಣಪತಿನ ಗೂಡಿಂದ ತೆಗೆದ ತಕ್ಷಣ ಇನ್ನೊಂದು ಗಣಪತಿನ ಇಡುವಂಥ ಒಂದು ಪದ್ಧತಿ ಕೂಡ ಇದೆ. ವಿಘ್ನೋಪಕ ಶಾಂತಯೇ ವಿಘ್ನೇಶ್ವರಾಯ ನಮಃ. ಬುತ್ತಿ ಕಟ್ಬಿಟ್ಟು ಬಲಗಡೆ ಕಟ್ಟದ ಕೈ ಅವನು ವೈಕುಂಠಕ್ಕೆ ಹೋಗೋ ತನಕ ಹಸುವಾದ್ರೆ ಊಟ ಮಾಡಪ್ಪ ಅಂತ ಎಲ್ಲರೂ ಕೊಡ್ತಾರೆ ಇದನ್ನು ಯಾರು ಗಣಪ. ಸೊ ನೋಡಿದ್ರಲ್ಲ, ಗಣಪತಿ ವಿಸರ್ಜನೆಗೂ ಮುಂಚೆ ಗಣಪತಿಗೆ ಬುತ್ತಿ ಕೊಟ್ಬಿಟ್ಟು ಕಳಿಸೋ ಅಂಥ ಸಂಪ್ರದಾಯ ಇದೆ. ಬಹುಶಃ ಯಾರ್ಯಾರ ಮನೇಲಿ ಗಣಪತಿ ಕೂರಿಸ್ತಿರೋ ಅವ್ರಿಗೆಲ್ಲ ಇದು ಗೊತ್ತಿರುತ್ತೆ. ಆ್ಯಂಡ್ ನಾನು ಯಾವತ್ತೂ ನೋಡಿರಲಿಲ್ಲ ಆ್ಯಂಡ್ ನಮ್ಮ ಮನೆ ಕಡೆ ಯಾವತ್ತೂ ಕೂರಿಸಿರ್ಲಿಲ್ಲ. ಸೊ ನನಗೆ ಇದು ಫಸ್ಟ್ ಟೈಮ್ ಅಂತ ಅನಿಸ್ತು. ಸೊ ಗಣಪತಿಗೆ ಬಲಗಡೆ ಬುತ್ತಿನ ಕಟ್ಟಿಬಿಟ್ಟು ವಿಸರ್ಜನೆ ಮಾಡೋ ಮುಂಚೆ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ಬುತ್ತಿನ ಕಟ್ಟಿಬಿಟ್ಟು ಕೊಟ್ಟು ಕಳಿಸಿದ್ದೀವಿ ಗಣಪತಿಗೆ ಅಂತ. ಓಕೆ, ಸೊ ಇವತ್ತು ಗಣಪತಿ ವಿಸರ್ಜನೆ ದಿನ ನೈವೇದ್ಯಗೆ ಶಾವ್ಗೆ ಮಾಡಿರೋದು. ಏನಿಲ್ಲ, ಇದು ಮಾಮೂಲಿ ಅನಿಲ್ ಶಾವ್ಗೆನೆ. ಇದಕ್ಕೆ ಪಂಚಕಜ್ಜಾಯ ಅಂತ ಆಂಟಿ ರೆಡಿ ಮಾಡಿದ್ರು. ಸೊ ಶಾವ್ಗೆಗೆ ಪಂಚಕಜ್ಜಾಯ, ಹಾಲು, ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿತ್ತು. ಆ್ಯಂಡ್ ಪಂಚಕಜ್ಜಾಯ ಎಲ್ಲರಿಗೂ ಗೊತ್ತಿರುತ್ತೆ. ಹುರಿಗಡಲೆ ಪೌಡ್ರು, ಏಲಕ್ಕಿ ಪುಡಿ, ಎಳ್ಳು ಮತ್ತು ಸಕ್ಕರೆ ಅಥವಾ ಬೆಲ್ಲ ಎಲ್ಲ ಹಾಕಿ ಮಾಡಿರ್ತಾರೆ. ಮನೆಯವರೆಲ್ಲ ಸೇರಿಕೊಂಡು ಊಟ ಎಲ್ಲ ಮುಗಿಸಿ ಆದಮೇಲೆ ಗಣಪತಿ ವಿಸರ್ಜನೆ ಮಾಡುವಂಥ ಒಂದು ಪದ್ಧತಿ ಕೂಡ ಇದೆ. ಸೊ ಫೈನಲಿ ಗಣಪತಿ ವಿಸರ್ಜನೆಯ ಟೈಮ್ ಬಂತು. 11 ದಿನ ಬಹಳ ಕಟ್ಟುನಿಟ್ಟಾಗಿ ನಮ್ಮ ಅತ್ತೆ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡು ಬಂದಿದ್ದು. ನಾವು ಈ ಸಲ ಕೂರಿಸಿದ ಗಣೇಶ ತುಂಬಾ ಮುದ್ದಾಗಿತ್ತು. ತುಂಬ ಜನ ನಮಗೆ ಪರ್ಸ್ನಲಾಗಿ ಕೂಡ ಹೇಳಿದರು ಗಣಪತಿ ಚೆನ್ನಾಗಿದೆ, ಲಕ್ಷಣವಾಗಿದೆ ಅಂದ್ಬಿಟ್ಟು. ಸೊ ಕಳಿಸುವಾಗ ನನಗೆಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಅಯ್ಯೋ ಇಷ್ಟು ಕ್ಯೂಟಾಗಿರೋ ಗಣಪತಿ ಏನು ಬಿಡ್ತಿದ್ದೀವಲ್ಲ ಅಂತ ಅನಿಸ್ತು. ವಿಸರ್ಜನೆ ಟೈಮಲ್ಲಿ ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿದ್ರು. ನಮ್ಮ ಮನೆಯವ್ರು ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಮಾವ, ಅವ್ರ ಮಕ್ಕಳು ಎಲ್ಲ ಸಹ ಬಂದಿದ್ರು. ಬಿಡು 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 ಇರ್ಲಿ ಹೋಗತ್ ಬಿಡ. ಅದು ಬಾರ ಐತತೆ. ಹುಷಾರ್ 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 ಕಾಲು.
ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ವಿಸರ್ಜನೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ನೆಕ್ಸ್ಟು ಶಿವಮೊಗ್ಗದ ಫೇಮಸ್ ಹಿಂದೂ ಮಹಾಸಭಾ ಗಣಪತಿ ನೋಡ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ವಿ. ರಾತ್ರಿ 11:30 12 ಗಂಟೆ ಆಗಿತ್ತು. ಸಿಕ್ಕಾಬಡೆ ಕ್ರೌಡ್ ಇತ್ತು. ನೋಡಿದ್ರಲ್ಲ, ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಹಿಟ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.